ಹಲೋ, ಎಲ್ಲರಿಗೂ ನಮಸ್ಕಾರ. ಲಕ್ಕಿ ವಂಜ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವತ್ತು ಆಲೂಗೆಡ್ಡೆ ಪಲ್ಯ ಭಾಳ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಮೆಥಡನ್ನೇ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಈರುಳ್ಳಿ ಮತ್ತು ಹಸಿರುಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಅದಾದಮೇಲೆ ಆಲೂಗೆಡ್ಡೆ ಒಂದು 4 ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದೀನಿ. ಇದನ್ನು ಹೇಗೆ ಒಂದು 3 ವಿಷಲಾರು ಬೇಯಿಸ್ಕೊಳ್ಬೇಕು. ನೋಡಿ, ನೀಟಾಗಿ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಈ ಥರ ಬೇಯಿಸ್ಕೊಂಡಾದಮೇಲೆ ಇದು ರೊಟ್ಟಿ ಜೊತೆಗೂ ತಿನ್ಬೋದು ಮತ್ತು ಚಪಾತಿ ಜೊತೆಗೂ ತಿನ್ಬೋದು. ಎಸ್ಪೆಷಲಿ ದೋಸೆಗೆ ಕಾಂಬಿನೇಷನ್ನು ಸೂಪರು. ಇವಾಗ ನಾನು ಎಲ್ಲ ರೆಡಿ ಮಾಡ್ಕೊಂಡು ಆಗಿದೆ. ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಸ್ಪೂನಲ್ಲಿ ಸಾಕಾಗಲ್ಲ, ಸೌಟು 2 ಸೌಟು ಅಷ್ಟು ಎಣ್ಣೆ ಬೇಕಾಗುತ್ತೆ. ಯಾಕೆಂದರೆ ಆಲೂಗೆಡ್ಡೆ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ನಾನಿಲ್ಲಿ ಕಡಲೆಕಾಯಿ ಎಣ್ಣೆನೇ ಉಪಯೋಗಿಸ್ತಾ ಇದ್ದೀನಿ. ಕಡಲೆಕಾಯಿ ಎಣ್ಣೆ ತುಂಬ ಟೇಸ್ಟಿ ಕೊಡುತ್ತೆ ಮತ್ತು ತುಂಬ ರುಚಿಯಾಗೂ ಕೂಡ ಇರುತ್ತೆ. ಆಲೂಗೆಡ್ಡೆನ ಈ ಥರ ಕೈಯಲ್ಲೇ ಇಸುಕ್ಕೋಬೇಕು. ಇಸುಕ್ಕೊಂಡೆಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಅಲ್ಲಿ ಎಣ್ಣೆ ಕಾಯ್ದಿರುತ್ತೆ. ಆವಾಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಬೋದು. ತುಂಬ ದಿಢೀರಂತ ಮಾಡುವಂಥ ಪಲ್ಯ, ತುಂಬ ಟೈಮ್ ಬೇಕಾಗಲ್ಲ, ಬೇಗನೆ ಆಗುತ್ತೆ. ಎಲ್ಲವನ್ನು ಹೀಗೆ ಇಸುಕೊಂಡಾದಮೇಲೆ ನಮಗೆ ಮನೆಯಲ್ಲೇ ಏನು ಮಾಡ್ಕೊಳ್ತೀವೋ ಅದೇ ತುಂಬ ರುಚಿಯಾಗಿರುತ್ತೆ. ಇವಾಗ ಎಣ್ಣೆ ಕಾಯ್ದಿದೆ ನೋಡಿ. ಎಣ್ಣೆ ಕಾದ್ಮೇಲೆ ನಾನು ಸಾಸಿವೆ ಹಾಕಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮೂರನ್ನು ನೀಟಾಗಿ ಫ್ರೈ ಆಗಲಿ. ಬಿಡ್ದಂಗೆ ಕೈ ಆಡಿಸ್ತಾ ಇದ್ದರೆ ನೀಟಾಗಿ ಎಲ್ಲ ಕಡೆನೂ ಫ್ರೈ ಆಗುತ್ತೆ. ಇವಾಗ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ದಪ್ಪದೊಂದು ಈರುಳ್ಳಿನ ಸ್ಲೈಸ್ ಥರ ಕಟ್ ಮಾಡ್ಕೊಳ್ಬೇಕು. ರಿಂಗ್ ಥರ ಕಟ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಈರುಳ್ಳಿನ ಇದೇ ರೀತಿ ಕಟ್ ಮಾಡ್ಕೊಳ್ಬೇಕು ಆಲೂಗೆಡ್ಡೆ ಪಲ್ಯಕ್ಕೆ. ಮತ್ತು ನಾವು ಸುಮ್ಮನೆ ಅಡ್ಡ ಉದ್ದ ಕಟ್ ಮಾಡ್ಕೊಂಡ್ರೆ ಅದು ಆಲೂಗೆಡ್ಡೆ ಪಲ್ಯ ಅನ್ನಿಸ್ಕೊಳ್ಳಲ್ಲ. ಆಲೂಗೆಡ್ಡೆ ಪಲ್ಯಕ್ಕೆ ಈ ಥರ ರಿಂಗಾಗೆ ಕಟ್ ಮಾಡ್ಕೊಳ್ಬೇಕು. ಅರಿಶಿನ ಪುಡಿ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೇಗ ಬೇಯಬೇಕು ಅಂದರೆ ನೀವು ಒಂದು ಸ್ವಲ್ಪ ಪುಡಿನ ಉದುರಿಸ್ಕೊಳ್ಳಿ. ಬೇಗ ಈರುಳ್ಳಿ ಫ್ರೈ ಆಗುತ್ತೆ. ಅದಾದಮೇಲೆ ನಿಮಗೆ ಕಲ್ಲರು ಒಳ್ಳೆ ಮರೂನ್ ಕಲರ್ ಬರಬೇಕು ಈರುಳ್ಳಿ ಅಂದರೆ 1/4 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಗ್ಲಾಸ್ ಥರ ಮಿಂಚುತ್ತೆ. ಇವಾಗ ನಾನು ಫ್ರೈ ಆಗಿರೋ ಅಂಥದ್ದು ಈರುಳ್ಳಿಗೆ ಇವಾಗ ಆಲೂಗೆಡ್ಡೆನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಉಪ್ಪು ಟೇಸ್ಟಿಗೆ ಏನು ಉಪ್ಪು ಬೇಕಾಗುತ್ತೋ ಉಪ್ಪು ಹಾಕ್ಕೊಳ್ಳಿ. ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪು ಹಾಕಿದ್ರೆ ಉಪ್ಪಾಗ್ಬಿಡುತ್ತೆ. ಇದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಬೇಗನೆ ಆಗುವಂಥದ್ದು. ನೋಡಿ ಎಷ್ಟು ಬೇಗ ಪಲ್ಯ ರೆಡಿ ಆಯಿತು. ಇದನ್ನು ನೀವು ಚಪಾತಿ ಜೊತೆಗಾದರೂ ಸರಿ, ಎಸ್ಪೆಷಲಿ ದೋಸೆಗೆ, ಮಸಾಲೆ ದೋಸೆ, ಪ್ಲೈನ್ ದೋಸೆ, ಎಲ್ಲ ದೋಸೆಗೂ ಇದು ರುಚಿಯಾಗಿರುತ್ತೆ. ಇಲ್ಲಾಂದರೆ ಇದಕ್ಕೂ ಕೂಡ ನೀವು ಚಪಾತಿ ಜೊತೆಗೂ ತಿನ್ಬೋದು, ರೊಟ್ಟಿ ಜೊತೆಗೂ ತಿನ್ಬೋದು. ಆದರೆ ಕಾಂಬಿನೇಷನ್ ಇರೋದು ರೊಟ್ಟಿ ಜೊತೆ, ಇದು ದೋಸೆ ಜೊತೆಗೆ ಮಾತ್ರ ಚೆನ್ನಾಗಾಗುತ್ತೆ. ಈಗ ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ರೆಡಿ ಆಯಿತು ನೋಡಿ. ಇವಾಗ ಇಷ್ಟೇ ಬೇಗ ಸಿಂಪಲ್ಲಾಗಿ ಮಾಡೋ ಅಂಥದ್ದು. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.